ಯಪ್ಪ ಇಷ್ಟೊಂದು ಹತ್ರ ಏನು ಲುಕ್ ಇರೋದು. ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಪ್ರೀವಿಯಸ್ ವ್ಲಾಗ್ಸ್ ಏನಾದ್ರು ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನೀಗ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದ್ದೀನಿ. ನಾನಿಲ್ಲಿ ಸ್ಟೇ ಆಗಿದ್ದಾಗ ಮಾಡಿದಂತಹ ಫಸ್ಟ್ 2 ಸಫಾರೀಸ್ ಅಲ್ಲಿ ಏನೇನು ಸಿಕ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಮೆಲ್ಲರನ್ನ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂಡ್ ಅಲ್ಲಿ ಸಿಕ್ಕಿರುವಂತಹ ಪ್ರಾಣಿಗಳನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಈ ಒಂದು ವಿಡಿಯೋ ಬಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನನ್ನ 2ನೇ ಮತ್ತು 3ನೇ ದಿನದ ಸಫಾರಿಲಿ ಏನೇನು ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನನ್ನ ಹೆಸರು ರೋಹನ್ ಮುತ್ತುರಾಜ್ ಅಂತ. ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೆಲ್ಲ ಭಾರತದಲ್ಲಿರುವಂಥ ಹಲವೆಡೆ ಕಾಡುಗಳನ್ನ ಸುತ್ತಾಡಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ. ನಿಮ್ಗೇನಾದರೂ ಫೋಟೋಗ್ರಫಿ ಮೇಲೆ, ವೈಲ್ಡ್ ಲೈಫ್ ಬಿಹೇವಿಯರ್ನ ತಿಳ್ಕೊಬೇಕು ಅನ್ನೋದ್ರ ಮೇಲೆ ಕುತೂಹಲ ಇತ್ತು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿನ್ನೆ ಸಫಾರಿ ಮಾಡೋದಕ್ಕೂ ಮುಂಚೆನೂ ಮಳೆ ಬಂದಿತ್ತು. ಇವತ್ತು ಕೂಡ ಕರೆಕ್ಟು ಸಫಾರಿಗೂ ಮುಂಚೆನೇ ಮಳೆ ಬರ್ತಿದೆ. ಲಾಸ್ಟ್ 2 ಸಫಾರೀಸಲ್ಲಂತೂ ಏನು ಬಿಕ್ಕೇಡ್ ಮೂಮೆಂಟ್ಸ್ ಇರಲಿಲ್ಲ. ಆ್ಯಂಡ್ ಆನೆಗಳು ಬೇರೆ ಸಿಕ್ಕಾಪಟ್ಟೆನೇ ಓಡಾಡ್ತಿದ್ದಾವೆ ಕಾಡಲ್ಲಿ. ಸೊ ಹುಲಿಗಳು, ಚಿರತೆಗಳೆಲ್ಲ ಎದುರ್ಕೊಂಡು ಒಳಗಡೆ ಇರ್ತವೆ. ಆನೆ ಅಂದರೆ ಸುಮ್ಮನೆನಾ? ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ಅದೇನೇ ಸೈಟಿಂಗ್ ಆಗಿಲ್ಲ ಅಂದರು, ಈ ಮಳೆಯಲ್ಲಿ ಸಫಾರಿ ಮಾಡೋದು ಅದೇನೋ ಒಂಥರ ಒಳ್ಳೆ ಫೀಲಿಂಗ್ ಹೋಗರು. ರೊಮ್ಯಾಂಟಿಕ್ ಸಾಂಗ್ನೊಟ್ಟಿಗೆ ಇದೀಗ ಕಾಡಿಗೆ ಪಾದಾರ್ಪಣೆ ಮಾಡೋಣ. ಮುಂಗಾರು ಮಳೆಯೇನು ನಿನ್ನ ಹನಿಗಳ ಲೀಲೆ. ಸಫಾರಿನ ಶುರು ಮಾಡಿಕೊಳ್ತಿದ್ದಂಗೆ ಮತ್ತೆ ನಮ್ಮನ್ನ ಸ್ವಾಗತಿಸಿದ್ದು ಆನೆನೆ. ಸೊ ಈ ಒಂದು ಹೆಣ್ಣು ಆನೆ ನಮಗೆ ಸಿಕ್ತು. ಆ್ಯಂಡ್ ಇದನ್ನು ನೋಡಿಕೊಂಡು ಮತ್ತೆ ಸಫಾರಿನ ಮುಂದೆ ಕಂಟಿನ್ಯೂ ಮಾಡಿದಂತಹ ನಮಗೆ ಮತ್ತೊಂದು ಆನೆ ಸಿಕ್ತು. ಇದು ಆನೆ ನಂಬರ್ 2 ಈ ಒಂದು ಸಫಾರಿಯಲ್ಲಿ. ಈ ಸಫಾರಿ ಎಲಿಫೆಂಟ್ ಸಫಾರಿಯಾಗಿ ಕನ್ವರ್ಟ್ ಆಗುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಯರ್ ಕಮ್ಸ್ ದ ಆನೆ ನಂಬರ್ 3. ಈ ಒಂದು ಆನೆ ನೋಡಿಕೊಂಡು ಯಾವುದೇ ರೀತಿಯಾದಂಥ ಫೋಟೋ ಆಪರ್ಚುನಿಟೀಸ್ ಸಿಕ್ಕಿಲ್ಲ. ಫೋಸ್ ಎಲ್ಲ ಚೆನ್ನಾಗಿತ್ತು, ಆದ್ರೂ ಕ್ಲೌಡಿ ಇತ್ತು ಸಿಕ್ಕಾಪಟ್ಟೆನೇ. ಲೈಟ್ ಅಂತೂ ಒಂಚೂರು ಇರಲಿಲ್ಲ. ಸೊ ಫೋಟೋ ಆಪರ್ಚುನಿಟೀಸ್ ಏನೂ ಸಿಕ್ಕಿಲ್ಲ. ಫೋಟೋ ತೆಗಿದಾರ, ಹಾಗೆ ಸಫಾರಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಇವಾಗ ಲೆಫ್ಟ್ ಸೈಡಲ್ಲಿ ದೂರದಲ್ಲಿ ಏನು ಬೆಟ್ಟಗಳನ್ನ ನೋಡ್ತಾ ಇದ್ದೀರೋ ಅದೆಲ್ಲನೂ ನೀಲಗಿರಿ ಮೌಂಟೇನ್ಸ್ ಅಂತ ಕರೀತಾರೆ. ಆ್ಯಂಡ್ ಈ ಮೌಂಟೇನ್ಸ್ನ ನೀವು ಏನು ನೋಡ್ತಾ ಇದ್ದೀರೋ ಇದು ಬಂದುಬಿಟ್ಟು ಕರ್ನಾಟಕ, ಕೇರಳ ಆ್ಯಂಡ್ ತಮಿಳ್ನಾಡು ಈ 3 ಸ್ಟೇಟ್ದು ಬಾರ್ಡ್ರಲ್ಲಿ ಬರುತ್ತೆ. ಆ್ಯಂಡ್ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳಿದ ಹಾಗೆ ನಮ್ಮ ಬಂಡೀಪುರ ಬಂದುಬಿಟ್ಟು ತಮಿಳ್ನಾಡು ಬಾರ್ಡ್ರಲ್ಲಿ ಬರುತ್ತೆ. ಆ್ಯಂಡ್ ತಮಿಳ್ನಾಡು ಕಡೆ ಇರುವಂಥ ಫಾರೆಸ್ಟ್ ಬಂದು ಮಧುಮಲೈ ಫಾರೆಸ್ಟ್ ಅಂತ ಕರೀತಾರೆ. ಸೊ ಈಗ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿರುವಂಥ ಒಂದು ಸಫಾರಿ ರೂಟಲ್ಲಿ ಏನಂದ್ರು ಅನಿಮಲ್ ಮೂಮೆಂಟ್ಸ್ ಇದೆಯಾ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಂಡ್ ಇಲ್ಲಿಗೆ ನಾನೀಗ ಮೇಯ್ನ್ಲಿ ಹೋಗ್ತಾ ಇರೋದು ಬಂದ್ಬಿಟ್ಟು ನನ್ನ ಹಾರ್ಟಲ್ಲಿ ಕೈ ಹಾಕಿ ಪರ ನನಗೆ ಕೆರ್ಕೊಳ್ಳೋವಂಗೆ ಮಾಡಿರುವಂಥ ಒಂದು ಹುಡುಗಿನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಫೇವ್ರೆಟ್ ಟೈಗ್ರೆಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಟೈಗ್ರೆಸ್ನ ನಾನು 7 ರಿಂದ 8 ವರ್ಷ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಿದ್ದೀನಿ ಸೈಟ್ ಮಾಡೋದಕ್ಕೆ. ಅವಳ ಹೆಸರು ಬಂದ್ಬಿಟ್ಟು ಸುಂದರಿ ಅಂತ. ಹೌದು, ಹೆಸರು ಹೆಂಗಿದೆಯೋ ಅಷ್ಟೇ ಸುಂದರವಾಗಿದ್ದಾಳೆ ಅವಳು. ಆದರೆ ಇದುವರೆಗೂ ನನಗೆ ಒಂದು ಸತಿನೂ ಸಿಕ್ಕಿಲ್ಲ. ನಾನಂತೂ ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಅದೇ ರೀತಿ ಇವತ್ತೂ ಹೋಗ್ತಾ ಇರೋದು. ಆ್ಯಂಡ್ ಅವಳು ಬಂದು ಸಿಕ್ಕಾಪಟ್ಟೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಟೈಗ್ರೆಸ್. ಯಾರ್ಯಾರಿಗೆ ಸಿಕ್ಕಿದೆಯೋ ಅವರೆಲ್ಲರಿಗೂ ಭರ್ಜರಿ ಸೈಟಿಂಗ್ಸ್ ಕೊಟ್ಟಿದ್ದಾಳೆ. ಆದರೆ ಒಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಅದು ನಮಗೆ ಪ್ರಾಬ್ಲಮ್ಮು, ಪಾಪ ಅವಳಿಗೆ ಅದು ಲೈಫು. ಬಂಡೀಪುರದಲ್ಲಿ ಸ್ವಲ್ಪ ಪಾರ್ಟ್ ಅವಳದ್ದು ಟೆರಿಟರಿ ಇತ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಮಧುಮಲೆಯಲ್ಲಿದೆ. ಆ್ಯಂಡ್ ಟೂರಿಸಮ್ ಝೋನಲ್ಲಿ ಸ್ವಲ್ಪ ಇದ್ದರೆ ಇನ್ನು ಮಿಕ್ಕಿದ್ದು ನಾನ್ ಟೂರಿಸಮ್ ಝೋನಲ್ಲಿ ಇದೆ. ಆದರೆ ಅವಳು ಏನಾದರೂ ಬಂಡೀಪುರ ಸೈಡ್ ಇದ್ದು ಆ್ಯಂಡ್ ಟೂರಿಸಮ್ ಝೋನಲ್ಲಿ ಏನಾದರೂ ಒಳ್ಳೆ ಮೂಮೆಂಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಟ್ ಆಗೇ ಆಗುತ್ತೆ ಒಂದಲ್ಲ ಒಂದು ಸಫಾರಿಲಿ. ಆದರೆ ಆ ಥರ ಟೈಮಲ್ಲಿ ನನಗೆ ಎಕ್ಸಾಮ್ಸ್ ಇರೋದು ಅಥವಾ ಅಸೈನ್ಮೆಂಟ್ಸು ಅದು ಇದು ಅಳುಮುಳು ಅಂತ ಇರುತ್ತೆ. ಅಥವಾ ನನ್ನ ಕಾಡಲ್ಲಿ ಇದ್ರೂ ಬೇರೆ ಜಿಪ್ಸಿಗೆ ಸೈಟ್ ಆಗಿರ್ತಾಳೆ, ಬಟ್ ನನಗೆ ಸೈಟ್ ಆಗಿರುತ್ತೆ. ಈ ರೀತಿ 100 ಸತಿ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಒಂದು ಪರ್ಟಿಕ್ಯುಲರ್ ಟೈಗ್ರೆಸ್ನ. ನನಗೆ ಬೇಕಾಗಿರುವಂಥ ಎಲ್ಲ ಇಂಡಿವಿಜುವಲ್ ಟೈಗರ್ಸ್ನ, ಆಲ್ಮೋಸ್ಟ್ ಎಲ್ಲ ಇಂಡಿವಿಜುವಲ್ ಟೈಗರ್ಸ್ನ ನೋಡಿದ್ದೀನಿ ಕರ್ನಾಟಕದಲ್ಲಿ. ಬಟ್ ಈ ಒಂದು ಟೈಗ್ರೆಸ್ ಇಷ್ಟೊಂದು ಸತಾಯಿಸ್ತಾ ಇರೋದು. ಹಿಂದಿನಂತ ಇವತ್ತು ಕೂಡ ಅವಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಆದರೆ ಇವತ್ತು ಕೂಡ ಮೂಮೆಂಟ್ ಇರಲಿಲ್ಲ. ಮೋಸ್ಟ್ಲಿ ನನ್ನ ಹಣೆಯಲ್ಲಿ ಅವಳ ಒಂದು ಹೆಸರು ಬರೆದಿಲ್ಲ ಅನ್ಸುತ್ತೆ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಏನೋ ನೋಡ್ಕೊಂಡು ನಿಂತಿದ್ರೆ ಅನಿಸ್ತಲ್ವ. ಸ್ಲಾತ್ ಬೇರು ಈ ಸಫಾರಿಲಿ ನಮಗೆ ಬರೆದಿರೋದು ಬರೀ ಆನೆಗಳು ಮತ್ತು ಜಿಂಕೆ ಅಂದ್ಕೊಂಡು ಇನ್ನೇನು ಕಾಡನ್ನ ಎಕ್ಸಿಟ್ ಆಗಬೇಕು ಅಷ್ಟರಲ್ಲಿ ನಮಗೆ ಸ್ಲಾತ್ ಬೇರ್ ಒಂದು ಸಿಕ್ಕಿದೆ. ಇಷ್ಟೊಂದು ಕ್ಲೋಸಪ್ಪಲ್ಲಿ ಕರಡಿನ ನೋಡ್ತಿರೋದು ನಾನು ಫಸ್ಟ್ ಟೈಮು. ಯೂಶ್ವಲಿ ಸಿಕ್ಕಾಪಟ್ಟೆ ಶೈ ಇರ್ತವೆ ಸ್ಲಾತ್ ಬೇರ್ಸು, ಆದರೆ ಇದು ಮಾತ್ರ ಒನ್ ಆಫ್ ದ ಬೋಲ್ಡ್ ಸ್ಲಾತ್ ಬೇರ್ಸ್. ಈ ಏರಿಯಾಲೇ ಯೂಶ್ವಲಿ ಸೈಟ್ ಆಗ್ತಾ ಇರುತ್ತೆ. ಇದೇ ಇಂಡಿವಿಜುವಲ್ನ ಸುಮಾರು ಸತಿ ನೋಡಿದ್ದೀನಿ ನಾನು. ಆ್ಯಂಡ್ ಇದೊಂದು 7ನೇ ಅಥವಾ 8ನೇ ಸತಿನೋ ಸೈಟಿಂಗ್ ಇರಬೇಕೇನೋ. ಆ್ಯಂಡ್ ಇವಾಗ ಇದರ ಒಂದು ಬಿಹೇವಿಯರ್ನ ಅಬ್ಸರ್ವ್ ಮಾಡಿ ನೀವು. ಏನು ಮಾಡ್ತಿದೆ ಅಂತ ಹೇಳಿದ್ರೆ ಇದು ಕೈಗಳಿಂದ ಸ್ಮಾಲ್ ಹಳ್ಳಗಳನ್ನ ತೋಡ್ಬಿಟ್ಟು ಅದರಲ್ಲಿ ಮೂತಿನ ಇಟ್ಟು ಜೋರಾಗಿ ಗಾಳಿನ ಬ್ಲೋ ಮಾಡಿ ಆ್ಯಂಡ್ ಅಲ್ಲಿರುವಂಥ ಗೆಜ್ಲು ಹುಳನ ಮೇಲೆ ತೆಗಿತಾ ಇದೆ. ಆ್ಯಂಡ್ ಅದ್ರ ಹೊರಗಡೆ ಬರ್ತಿದ್ದಂಗೆ ಈ ಒಂದು ಸ್ಲಾತ್ ಬೇರ್ ಅದನ್ನು ತಿಂತಾ ಇದೆ.
ಈಗ ನನ್ನ ಕ್ಯಾಮ್ರಲ್ಲಿ ತೆಗೆದಿರುವಂಥ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಫುಲ್ ವಾಲ್ಯೂಮ್ ಇಟ್ಕೊಂಡು ಕೇಳಿ. ಅದರ ಒಂದು ಬ್ರೀತಿಂಗ್ನ ನೀವು ಕೇಳಿಸ್ಕೋಬೋದು. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದ್ದಂತೂ ನೀವು ಈ ಒಂದು ವಿಡಿಯೋಲಿ ಅಬ್ಸರ್ವ್ ಮಾಡ್ಬೋದು. ಅದು ಹೇಗೆ ಟರ್ಮೈಟ್ಸ್ನ ಹೊರಗಡೆ ತೆಗೆದ್ಬಿಟ್ಟು, ಅಂದರೆ ಗೆಜ್ಲು ಹುಳ ಹೊರಗಡೆ ತೆಗೆದ್ಬಿಟ್ಟು ಅದನ್ನು ಹೇಗೆ ತಿಂತಾ ಇದೆ ಅಂದ್ಬಿಟ್ಟು. ಕರಡಿನ ಇಷ್ಟು ಹತ್ರ ನೋಡಿದ್ದು ಆ್ಯಂಡ್ ಅದರ ಒಂದು ಬ್ರೀತಿಂಗ್ ಸೌಂಡು ಮತ್ತು ಪ್ಯಾಟ್ರನ್ನ ಅಬ್ಸರ್ವ್ ಮಾಡಿದ್ದು ಇದೆಲ್ಲನೂ ಗೂಸ್ ಬಂಪ್ಸ್ ಕೊಡ್ತು. ಈ ಒಂದು ಕರಡಿನ ನೋಡ್ತಾ ನೋಡ್ತಾ ಸಫಾರಿಯ ಟೈಮು ಮುಗಿತಾ ಬಂತು. ಸೊ ನಾವೀಗ ಲಾಡ್ಜ್ ಕಡೆ ಹೋಗಬೇಕಾಗತ್ತೆ. ಸೊ ಈ ಒಂದು ಸಫಾರಿನ ನಾವೀಗ ಎಂಡ್ ಮಾಡೋಣ ಆ್ಯಂಡ್ ನಾಳಿನ ಬೆಳಗಿನ ಸಫಾರಿಯಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಮ್ಮ ಈ ಒಂದು ಟ್ರಿಪ್ಪಿನ ಲಾಸ್ಟ್ ಸಫಾರಿ ಇನ್ನೇನು ಶುರು ಆಗ್ತಾ ಇದೆ ಆ್ಯಂಡ್ ನೀವು ನೋಡ್ತಿರ್ಬೋದು ಸೀನರಿ ಎಷ್ಟು ಅದ್ಭುತವಾಗಿದೆ ಅಂತ. ಇದು ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಬಂಡೀಪುರನ ಇಷ್ಟಪಡೋದಕ್ಕೆ. ಲ್ಯಾಂಡ್ಸ್ಕೇಪ್ ಮಾತ್ರ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಈ ಒಂದು ಫಾರೆಸ್ಟಲ್ಲಿ. ಕಾಡುಗಳು ಅಂದ್ರೇ ಸುಂದರವಾಗಿರುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಡುಗಳಂತೂ ಹೆವೆನ್ ಆನ್ ಅರ್ಥ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಸಫಾರಿಯಲ್ಲಿ ನಮಗೆ ಮೊದಲನೇದಾಗಿ ಕಾಣಿಸ್ಕೊಂಡಿದ್ದು ಬಂದ್ಬಿಟ್ಟು ಜಿಂಕೆಗಳು ಆ್ಯಂಡ್ ಇಲ್ಲಿ 2 ಗಂಡು ಜಿಂಕೆಗಳು ಡಾಮಿನೆನ್ಸ್ಗೋಸ್ಕರ ಫೈಟ್ ಆಡ್ತಾ ಇದ್ದಾವೆ. ಯಾವ ಒಂದು ಗಂಡು ಜಿಂಕೆ ಬಲಿಷ್ಠವಾಗಿರುತ್ತೋ ಆ ಒಂದು ಗಂಡು ಜಿಂಕೆನೇ ಆಲ್ಫಾ ಮೇಲ್ ಆಗಿ ಟರ್ನ್ ಆಗುತ್ತೆ ಆ್ಯಂಡ್ ಗ್ರೂಪ್ನ ಲೀಡ್ ಮಾಡುತ್ತೆ. ಈ ಜಿಂಕೆಗಳ ಕೊಂಬುಗಳೇನಿದೆ ಅಂದರೆ ಆಂಟ್ಲರ್ಸ್ ಅಂತ ಏನು ಕರಿತೀವಿ, ಅದು ವರ್ಷಕ್ಕೆ ಒಂದ್ಸತಿ ಉದುರ್ಬಿಟ್ಟು ಮತ್ತೆ ಅದು ಹೊಸದಾಗಿ ಬೆಳೆಯುತ್ತೆ. ಯೂಶಲಿ ಪೋಸ್ಟ್ ಮಾನ್ಸೂನ್ ಜಿಂಕೆಗಳ ಕೊಂಬುಗಳು ಉದುರುವಂತಹ ಸಮಯ. ಸೊ ನೀವು ಕಾಡಲ್ಲಿ ಎಲ್ಲೇ ನೋಡಿದಿರೂ ಉದುರಿರುವಂತಹ ಒಂದು ಕೊಂಬುಗಳು ಕಾಣಿಸ್ತಾ ಇರುತ್ತೆ ಆ್ಯಂಡ್ ಕೆಲವು ದಿನಗಳಲ್ಲಿ ಮತ್ತೆ ಹೊಸ ಕೊಂಬು ಈ ಜಿಂಕೆಗಳಿಗೆ ಬೆಳೆಯುತ್ತಾ ಹೋಗುತ್ತೆ. ಸೊ ಈ ಜಿಂಕೆಗಳನ್ನ ನೋಡ್ತಾ ಅದರ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಆ್ಯಂಡ್ ವಿಡಿಯೋ ಆ್ಯಂಡ್ ಫೋಟೋಗಳನ್ನ ತೆಗಿತಾ ಮುಂದೆ ಬಂದಂತಹ ನಮಗೆ ಆನೆಯ ಒಂದು ಗುಂಪು ಕಾಣಿಸಿದೆ. ಈ ಟ್ರಿಪ್ಪಲ್ಲಿ ನಾನು ಟೋಟಲ್ ಮಾಡಿರೋದು ಬಂದ್ಬಿಟ್ಟು 4 ಸಫಾರಿ ಬಂಡೀಪುರ ಕಾಡಲ್ಲಿ ಆ್ಯಂಡ್ ಮತ್ತೊಂದು ಸಫಾರಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ಈ ಟ್ರಿಪ್ಪಲ್ಲಿ ಮಾಡಿದಂಥ ಅಷ್ಟು ಸಫಾರಿಯಲ್ಲಿ ಯಾವುದು ಸಫಾರಿಯಲ್ಲೂ ಕೂಡ ಬಿಗ್ ಕ್ಯಾಟ್ ಸಿಕ್ಕಿಲ್ಲ. ನಾನು ಆಗಲೇ ಹೇಳಿದಂಗೆ ಆನೆಗಳ ಮೂಮೆಂಟ್ ಸಿಕ್ಕಾಪಟ್ಟೆನೇ ಇದೆ ಕಾಡಲ್ಲಿ. ಸೊ ಅದಕ್ಕೋಸ್ಕರನೇ ಬಿಗ್ ಕ್ಯಾಟ್ಸ್ ಮೂಮೆಂಟ್ ಇಲ್ಲ ಆ್ಯಂಡ್ ದೆನ್ ಅನ್ಯೂಶುವಲ್ ರೈನ್ಸ್ ಬೇರೆ. ಸೊ ಇದೆರಡು ರೀಸನ್ಗಳಿಂದನೇ ಮೇನ್ಲಿ ಬಿಗ್ ಕ್ಯಾಟ್ಸ್ ಮೂಮೆಂಟ್ ಇಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಮತ್ತೊಂದು ಸತಿ ನಾನು ನಿಮ್ಮನ್ನ ಬಂಡೀಪುರ ಫಾರೆಸ್ಟ್ಗೆ ಕರ್ಕೊಂಬರ್ತೀನಲ್ಲ ಆಗೇನಾದರೂ ಸಿಗುತ್ತಾ ಅಂತ. ಈ ಟ್ರಿಪ್ಪಲ್ಲಿ ಮೇನ್ ಹೈಲೈಟ್ಗಳೇನಪ್ಪ ಅಂತ ಹೇಳಿದ್ರೆ ಸ್ಲಾತ್ ಬೇರ್ದೆ ಆ್ಯಂಡ್ ನೆನ್ನೆ ಮಾಡಿದಂತಹ ಸಫಾರಿಯಲ್ಲಿ ಎಷ್ಟು ಕ್ಲೋಸಪ್ ಆಗಿ ಸ್ಲಾತ್ ಬೇರ್ ಸಿಕ್ತು ಅಂತ ನೀವು ನೋಡಿರ್ತೀರಾ. ಆ್ಯಂಡ್ ಈ ಒಂದು ಸಫಾರಿಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಮದರ್ ವಿತ್ 2 ಕಬ್ಸು ರೋಡ್ನ ಕ್ರಾಸ್ ಮಾಡ್ತು ಸ್ಲಾತ್ ಬೇರು. ಆದರೆ ಎಷ್ಟು ಕ್ವಿಕ್ ಆಗಿತ್ತು ಅಂತ ಹೇಳಿದ್ರೆ ನಾನು ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲಿ ರಪ್ ಅಂತ ಪಾಸ್ ಆಗಿತ್ತು. ಸೊ ವಿಡಿಯೋ ಆಗಲಿ ಫೋಟೋ ಆಗಲಿ ಸಿಕ್ಕಿಲ್ಲ ನನಗೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೊಂದು ಸ್ಲಾತ್ ಬೇರ್ ತೋರಿಸಿದ್ದೆ ಆ್ಯಂಡ್ ಈ ವ್ಲಾಗಲ್ಲಿ ಒಂದು ಸ್ಲಾತ್ ಬೇರ್ ತೋರಿಸಿದ್ದೀನಿ ಆ್ಯಂಡ್ ನಾನು ನೋಡಿದಂಥ ಸ್ಲಾತ್ ಬೇರ್ 3. ಸೊ ಎಲ್ಲ ಸೇರಿಸಿದ್ರೆ 5 ಸ್ಲಾತ್ ಬೇರ್ಗಳು ಈ ಒಂದು ಟ್ರಿಪ್ಪಲ್ಲಿ ನನಗೆ ಸಿಕ್ಕಿದ್ದು, ವಿಚ್ ಇಸ್ ನಾಟ್ ಅಟ್ ಆಲ್ ಬ್ಯಾಡ್. ಸ್ಲಾತ್ ಬೇರ್ಸ್ಗಳು ನಾನು ನಿಮಗೆ ಆಗಲೇ ಹೇಳ್ದಂಗೆ ತುಂಬಾ ಶೈ ಆ್ಯಂಡ್ ಅದರಲ್ಲೂ 5 ಸ್ಲಾತ್ ಬೇರ್ಗಳು ಕಾಣಿಸಿರೋದು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಟ್ರಿಪ್ನ ಎಂಡ್ ಮಾಡೋದಕ್ಕೆ ಕೊನೆಯದಾಗಿ ನಮಗೆ ಒಂದು ರೆಪ್ಟೈಲ್ ಸಿಕ್ಕಿದೆ. ಇದರ ಹೆಸರು ಬಂದ್ಬಿಟ್ಟು ಬೆಂಗಾಲ್ ಮಾನಿಟರ್ ಲಿಸರ್ಡ್ ಅಂತ, ಕನ್ನಡದಲ್ಲಿ ಉಡಾ ಅಂತ ಏನು ಕರಿತೀವಿ ಅದೇನೆ. ನೋಡಿ ಅರ್ಲಿ ಮಾರ್ನಿಂಗ್ ಸನ್ ಬೇಸ್ಕಿಂಗ್ ಮಾಡ್ತಾ ಕೂತಿದ್ದ ಒಂದು ಮರದ ಮೇಲೆ. ಸೊ ಇಟ್ಸ್ ಟೈಮ್ ಟು ಎಂಡ್ ದ ಸಫಾರಿ ಆ್ಯಂಡ್ ದ ವಿಡಿಯೋ. ಬಂಡೀಪುರ್ಗೆ ಟಾಟಾ ಹೇಳ್ತಾ ಮತ್ತೆ ಬೇಗನೆ ಸಿಗೋಣ ಇದೇ ಕಾಡಲ್ಲಿ ಅಥವಾ ಬೇರೆ ಒಂದು ಕಾಡಲ್ಲಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವ್ಲಾಗ್ನ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.